ಹಲೋ ಮೂವಿ ಲವರ್ಸ್, ಒಂದು ಕ್ರೈಮ್ ಥ್ರಿಲ್ಲರ್ ರೊಮ್ಯಾಂಟಿಕ್ ಮೂವೀಸ್ಗಳನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ. ಹಸೀನ್ ದಿಲ್ರುಬಾ 2021 ರಿಲೀಸ್ ಆಗಿತ್ತಲ್ಲ, ಆ ಮೂವಿ ಲಿಟ್ರಲ್ ಆಗಿ ಮಚೋಕಾರಿಯಾಗಿತ್ತು ಅಂತ ಅನ್ಬೋದು. ಅದರಲ್ಲಿ ಒಂದು ಸೀಕ್ವೆನ್ಸು ಈಗ ಬರ್ತಾ ಇದೆ, ಪಿರ್ ಆಯಿ ಹಸೀನ್ ದಿಲ್ರುಬಾ ಅಂತ ಅನ್ಬೋದು. ಈ ಮೂವಿಯಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಅದೇ ರೀತಿ ಇದೆಯಾ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ, ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 12 minutes ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ಫಸ್ಟ್ ಪಾರ್ಟಲ್ಲಿ ಎಂಡ್ ಆಗಿತ್ತು, ಸೆಕೆಂಡ್ ಪಾರ್ಟು ಅಲ್ಲಿಂದನೇ ಕಂಟಿನ್ಯೂಷನ್ ಆಗ್ತಾ ಇದೆ. ನಮ್ಮ ರಾಣಿ ಮತ್ತು ರಿಷಬ್ ಅವರಿಬ್ಬರು ಒಂದು ಹೊಸ ಜೀವನನ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಪೊಲೀಸ್ ಅವರನ್ನ ಕಣ್ಣನ್ನು ತಪ್ಪಿಸಿ. ಅದೇ ರೀತಿ ಒಂದು ಹೊಸ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ ಅವರ ಜೀವನದಲ್ಲಿ. ಆ ಮೊದಲೇ ವ್ಯಕ್ತಿ ನಾವು ಕೊಲೆ ಮಾಡಿದ್ರಲ್ಲ, ಅವರ ಒಂದು ಭಾವ, ಅವರು ಈ ಕೇಸ್ನ ಎತ್ಕೊಂಡಿದ್ದಾರೆ. ಹಾಗೆ ನಮ್ಮ ರಾಣಿ ಮೇಲೆ ಗೋಲ್ ಮಾಡಿದ್ದಾರೆ ಅಂತ ಅನ್ಬೋದು. ಅಲ್ಲಿಂದ ಕತೆ ಹೇಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಆಗುತ್ತೆ, ಇನ್ಯಾರು ಹೊಸ ಕ್ಯಾರೆಕ್ಟರ್ಸ್ಗಳು ಬರ್ತಾರೆ, ಹಾಗೆ ಮೂವಿ ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು. ಮೂವಿಯ ವಿಚಾರಕ್ಕೆ ಬಂದರೆ ರಾಣಿ ಮತ್ತು ರಿಷಬ್ ಅನ್ನೋ ಸುತ್ತನೇ ಕತೆ ಸುತ್ತಾಗ್ತಾ ಇರುತ್ತೆ. ಅವರು ಹೇಗೆ ಲವ್ ಮಾಡ್ತಾರೆ, ಹೇಗೆ ಪೊಲೀಸ್ ಅವರ ಕಣ್ಣನ್ನು ತಪ್ಪಿಸ್ಕೊಂಡು ತಿರ್ಗಾಡ್ತಾರೆ ಅನ್ನೋದನ್ನ ಬಗ್ಗೆನೇ ಮಾತಾಡ್ತಾ ಇರತ್ತೆ. ಆದರೆ ಅದ್ರ ಮುಂಚೆನೆ ಒಂದು ಅಭಿಮನ್ಯು ಕ್ಯಾರೆಕ್ಟರು ಎಂಟ್ರಿ ಆಗತ್ತೆ. ರಾಣಿ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟಪಡ್ತಾ ಇರತ್ತೆ ಆ ಪಾತ್ರ. ಆದರೆ ಅವರಿಬ್ಬರ ನಡುವೆ ಹೇಗೆ ಮತ್ತೆ ಲವ್ ಸೃಷ್ಟಿ ಆಗತ್ತೆ, ಹಾಗೆ ನಮ್ಮ ರಿಷಬ್ ಅನ್ನೋರು ಹೇಗೆ ಅದನ್ನ ಟ್ಯಾಕಲ್ ಮಾಡ್ತಾರೆ ಅನ್ನೋದನ್ನೆಲ್ಲ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಫಸ್ಟ್ ಹಾಫ್ ಅಲ್ಲಿ ತೋರಿಸ್ತಾ ಇರ್ತಾರೆ ಅಂತ ಅನ್ಬೋದು. ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಶೈಲಿ ಎಲ್ಲ ಲಿಟ್ರಲ್ ಆಗಿ ನೋಡೋದಿಕ್ಕೆ ಮಜಕಾರಿಯಾಗಿತ್ತು ಅಂತ ಅನ್ಬೋದು. ಆದರೆ ಸೆಕೆಂಡ್ ಹಾಫ್ ಎಲ್ಲೋ ಒಂದ್ ಕಡೆ ಈಸಿಯಾಗಿ ಪ್ರಿಡಿಕ್ಟಬಲ್ ಆಗಿ ಹಲವಾರು ವಿಚಾರಗಳು ಅನಿಸ್ತದೆ ಅಂತ ಅನ್ಬೋದು. ಒಂಥರ ಪೊಲೀಸ್ನವ್ರನ್ನೆಲ್ಲ ಒಂದು ರೀತಿ ಡಮ್ಮಿ ಮಾಡಾಕ್ಬಿಟ್ಟಿದ್ದಾರೆ. ಅದ್ರ ರೀತಿ ಆಮೇಲೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಅದಷ್ಟೊಂದು ಮಜಾಕಾರಿಯಾಗಿರಲ್ಲ ಅಂತ ಅನ್ಬೋದು. ಅದೇ ಟಿಪಿಕಲಿ ಫಸ್ಟ್ ಪಾರ್ಟ್ ಅಲ್ಲಿ ಏನು ಸ್ಕ್ರೀನ್ ಪ್ಲೇ ಮಾಡಿದ್ದು ಅದೇ ರೀತಿ ಸಿಮಿಲರ್ ಸ್ಕ್ರೀನ್ ಪ್ಲೇ ಇತ್ತು ಅಂತ ಅನ್ಬೋದು. ಹಾಗೆ ಹೊಸತನ ಅನ್ನೋದು ಯಾವುದೇ ಅಂಶದಲ್ಲೂ ಈ ಮೂವಿಯಲ್ಲಿ ಥ್ರೂಔಟ್ ಅನ್ಸಲ್ಲ ಅಂತ ಅನ್ಬೋದು. ಈಸಿಯಾಗಿ ಎಲ್ಲ ವಿಚಾರಗಳು ಪ್ರಿಡಿಕ್ಟಬಲ್ ಆಗಿತ್ತು ಅಂತ ಅನಿಸ್ತು ಮೂವಿ ನೋಡ್ತಾ. ಆದರೆ ಮೂವಿಯಲ್ಲಿ ಆ ವಿಜುವಲೈಸೇಷನ್ಸ್ಗಳು, ಹಾಗೆ ಆ ಲೈಟ್ ಸೆಟ್ಟಿಂಗ್ಸ್ಗಳು, ಹಾಗೆ ಕೆಲವೊಂದು ಲೈಟ್ಸ್ನ ಉಪಯೋಗ ಮಾಡಿರೋ ವಿಧಾನ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಾಂಗ್ಸ್ಗಳು ಕೇಳೋದಕ್ಕೆ ಚೆನ್ನಾಗಿದ್ವು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಡೈಲಾಗ್ಸ್ ರೈಟಿಂಗು ಚೆನ್ನಾಗಿ ಬರ್ಕೊಂಡಿದ್ದಾರೆ. ಹಾಗೆ ಆ ಕವಿತೆ ರೀತಿ ಕೆಲವೊಂದು ವಿಚಾರಗಳನ್ನು ಯೂಸ್ ಮಾಡೋದು ಮೂವಿಯಲ್ಲಿ, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾದಿಸ್ಕೊತು ಅನ್ಬೋದು. ಪಾತ್ರದ ವಿಚಾರಕ್ಕೆ ಬಂದರೆ ನಮ್ಮ ಹೀರೋ ಮತ್ತು ಹೀರೋಯಿನ್ನ ಪಾತ್ರ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಅಭಿಮನ್ಯು ಕ್ಯಾರೆಕ್ಟ್ರು ಚೆನ್ನಾಗಿತ್ತು ಅಂತ ಅನ್ಬೋದು. ಪೊಲೀಸ್ ಅವರ ಪಾತ್ರ ಚೆನ್ನಾಗಿ ಮಾಡ್ರು, ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ರು ಅಂತ ಅನಿಸ್ತು ನನಗೆ ಓವರ್ ಆಲ್ ಆಗಿ. ಆದರೆ ನನಗೆ ಫಸ್ಟ್ ಪಾರ್ಟು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿತ್ತು ಅಂತ ಅನ್ಬೋದು. ಸೆಕೆಂಡ್ ಪಾರ್ಟು ಅಷ್ಟು ಹೇಳ್ಕೊಳ್ಳೋ ರೀತಿ ಯಾವುದೇ ಅಂಶಗಳು ಇಂಪ್ರೆಸ್ ಮಾಡಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿ ನೋಡ್ಬೇಕಂದ್ರೆ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ಚೆಕ್ಔಟ್ ಮಾಡಬೇಕು. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ, ಅದರ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಈ ಮೂವಿ ಅವೈಲಬಿಲಿಟಿ ಆಗಿದೆ ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದ್ರೆ ನಾನು 5ಗೆ 2.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡುವಂತ ಮೂವಿ ಅಲ್ಲ. 2-3 ಕಿಸ್ಸಿಂಗ್ ಸೀನ್ಸ್ಗಳು ಬರುತ್ತೆ, ಹಂಗಿದ್ರು ನೋಡ್ತೀವಿ. ಕ್ರೈಮ್ ಥ್ರಿಲ್ಲರ್ ಜಾನರ್ಸ್ಗಳ ಇಷ್ಟ ಅಂದ್ರೆ ಈ ಮೂವಿ ಮರಿದೆ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸ್ತಂದ್ರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.